ಇವತ್ತಿನ ಸಭೆ ನಾಡಿನ ಇಚ್ಛಾಶಕ್ತಿಗೆ ಸಂಬಂಧಪಟ್ಟಂತ ಸಭೆ. ನಮ್ಗಾಗಿರೋ ಅನ್ಯಾಯದ ವಿರುದ್ಧ ಹೋರಾಟಗಾರರು ಏನು ಮಾಡಬೇಕು ಅನ್ನೋ ಸಭೆ. 13ನೇ ತಾರೀಕು ಕರ್ನಾಟಕ ಬಂದನ್ನು ಕರೆ ಕೊಟ್ಟಿದ್ವಿ. ಅದನ್ನು ಯಶಸ್ಸು ಮಾಡುವಂಥ ದಿಕ್ಕಿನಲ್ಲಿ ಮುಂದಿನ ದಿನದ ಹೋರಾಟದ ರೂಪುರೇಷೆಗಳನ್ನ ಹಾಕೋದು. ಈ ರಾಜ್ಯದ ಈ ನಾಡಿನ ಅನ್ನ ತಿಂದು ನೀರು ಕುಡ್ದು ಗಾಳಿ ಬೆಳಕಿಸೋರೆ. ಈ ನಾಡಿಗೆ ಅನ್ಯಾಯ ಆದಾಗ ಯಾರು ಈಚೆ ಬರಬೇಕಾದ ಕರ್ತವ್ಯ. ಯಾರು ಬರ್ತಾನೋ ಅವರೆಲ್ಲರೂ ಸಪೋರ್ಟ್ ಇದೆ. ಯಾರು ಬರಲ್ವೋ ಅವರು ನಾಡ ದ್ರೋಹಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬೆಳಗ್ಗೆ 6ರಿಂದ ಸಂಜೆ 6ವರೆಗೂ ಇಡೀ ರಾಜ್ಯ ಕರ್ನಾಟಕನ ಬೆಂಗಳೂರು ಅಂದ್ರೆ ಕರ್ನಾಟಕ ಅಂದ್ರೆ ಮುಗಿದೋಯ್ತು. ಬೆಂಗಳೂರು ಸರ್, ಇವತ್ತು ತಮ್ಮೆಲ್ಲ ಗಮನಕ್ಕೂ ಗೊತ್ತಿದೆ, ಕಾವೇರಿ ನೀರು ನಮ್ಗೆ ಎಷ್ಟು ಸಮಸ್ಯೆ ಇದೆ ಅಂದರೆ ನಮಗೆ ಇಲ್ಲ ಕಾವೇರಿ ನೀರು ಅಂಥದ್ರಲ್ಲಿ ತಮಿಳ್ನಾಡಿಗೆ ಬಿಡೋ ಅಂಥದ್ದು. ತಿರ್ಗಾ ಪ್ರಾಧಿಕಾರದಿಂದನೂ ನಮಗೆ ಇವತ್ತವರೆಗೂ ನಮ್ಮ ಪರವಾಗಿ ಒಂದು ಸರಿನೂ ಬಂದೇ ಇಲ್ಲ. ಆಯಿತಾ, ಇವತ್ತಿಂದವರೆಗೂ ತಮಿಳ್ನಾಡು ಪರವಾಗೇ ನಿಂತಿದೆ ಪ್ರಾಧಿಕಾರ. ಸರ್ಕಾರಗಳು ಅಷ್ಟೇ ಎಲ್ಲ ಕಲ್ಲಾಟಗಳಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ, ಯಾರೂ ನಮ್ಮ ಕನ್ನಡಿಗರ ಪರವಾಗಿ ನಿಂತ್ಕೊತ ಇಲ್ಲ. ಇವಾಗ ವಿಜಯ್ ಅವ್ರು ಬರೋಂಥದ್ದು ಏನಿದೆ ಇಲ್ಲಿ? ವಿಜಯ್ ಅವ್ರು ಬಂದು ಏನೋ ನಮ್ಗೆ ಉಪಯೋಗ ಇದೆಯಾ? ನೋಡಿ, ಇವಾಗ ನೀವು ಮೇಕೆ ದಾಟ್ಕೊ ಬಂದು ಬೇಕೋ ಇದು ಬೇಕೋ ಅದು ಬೇಕೋ ಅಂತ ಮಾತಾಡ್ತವ್ರೆ. ಇವಾಗ ಕಾವೇರಿ ನೀರಿಗೂ ಅಷ್ಟೇ ಬಂದು 3ನೇ ತಾರೀಕು ಹೋದ್ಮೇಲೆ ಅವ್ರು ಏನು ಕಾವೇರಿ ನಮ್ಗೆ ಬೇಡ, ನೀವೇ ಇಟ್ಕೊಳ್ಳಿ ಅಂತೇನು ಹೇಳ್ತಾರೆ ವಿಜಯ್ ಅವರು? ಹೇಳಲ್ಲ. ಏನಕ್ಕೆ ಬೇಕೋ ಅವ್ರು ಬರೋಕ್ಕೆ ಸೌಕರ್ಯಗಳು ಎಷ್ಟು ಕೋಟಿ ಖರ್ಚು ಗೊತ್ತಾ? ಇವಾಗ ಬರಗಾಲ ಬಂದೈತೆ, ನೀರುಗಳಿಲ್ಲ ನಮ್ಗೆ ಮಂಡ್ಯ ಭಾಗದಲ್ಲಿ ಇರೋರಿಗೆ. ಬೇಕಾ ಇವೆಲ್ಲ? ಅದರಿಂದ ಬಂಗಾರಪ್ಪ ಅವ್ರು ಏನು ತೊಗೊಂಡ್ರಲ್ಲ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ತೊಗೊಬೇಕು. ರಾಜೀನಾಮೆ ಕೊಟ್ಟರು ಪರವಾಗಿಲ್ಲ, ಕಾವೇರಿ ನೀರು ನಾವು ಬಿಡಲ್ಲ ಅಂದ್ಬಿಟ್ಟು ದಿಟ್ಟವಾಗಿ ನಿಂತ್ಕೊಬೇಕು, ಕನ್ನಡಿ ಪರವಾಗಿ ನಿಂತ್ಕೊಬೇಕು. ಅದು ಕೇಂದ್ರ ಸರ್ಕಾರ. ಇಲ್ಲಿ ಎಂ ಪಿಗಳು ಅವರು ಧ್ವನಿಗಳೆತ್ತಲ್ಲ, ಇಲ್ಲಿರೋ ರಾಜ್ಯದಲ್ಲಿರೋಂಥ MLAಗಳು ಮಿನಿಸ್ಟ್ರುಗಳು ಧ್ವನಿಗಳೆತ್ತಲ್ಲ. ಇಲ್ಲಿ ಎತ್ತೋದು ಒಬ್ಬರೇ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಕನ್ನಡಿ ಪರ ನಿಂತ್ಕೊತಾರೆ. ಇವ್ರು ಯಾವಾಗ ನಿಂತ್ಕೊಳೋದು? ಇವತ್ತವರೆಗೂ ಯಾರೂ ನಿಂತ್ಕೊತಾನಿಲ್ಲ ಸರ್. ಎಲ್ಲಿ ನೋಡಿದ್ದೀವಿ ಹೇಳಿ ನೀವು? ಇವತ್ತು ಬಂದಿದ್ದೀವಲ್ಲ, ಯಾರನ್ನ ಒಬ್ಬ ರಾಜಕಾರಣಿ ದಿಟ್ಟಿ ನಿಲ್ವಾಗ ಒಂದು ಮಾತಾಡಿದ್ದಾರೆ ಕಾವೇರಿ ಪರವಾಗಿ? ಇಲ್ಲ. ಅವ್ರೇನು ಬಿಸ್ಲೇರಿ ನೀರು ಯೂಸ್ ಮಾಡ್ತಾರೆ ಬಿಡಿ, ಬೋರ್ಗಳು ಹಾಕ್ಕೊಂಡಿರ್ತಾರೆ. ಕಾವೇರಿ ನೀರು ನಮ್ಮ ಬಿಡಿ ಕುಡಿಯೋಕ್ಕಲ್ಲ. ಬೆಂಗಳೂರು ತಗೊಳ್ಳಿ, ಬೆಂಗಳೂರು ನಿಂತಿರೋದೇ ಕಾವೇರಿ ನೀರು ಇದರಲ್ಲಿ ನಿಂತ್ಕೊಂಡಿದೆ. ಇವತ್ತು ನಮಗೆ ಕಾವೇರಿ ನೀರಿಲ್ಲ ಅಂದರೆ ಬೆಂಗಳೂರಿಗೆ ಸಮಸ್ಯೆ ಎಷ್ಟಾಗುತ್ತೆ ಹೇಳಿ? ಇವತ್ತು ನಮಗೆ ಇಲ್ಲ, ಅವ್ರಿಗೆ ಬೇಕಾ ತಮಿಳ್ನಾಡವ್ರಿಗೆ? ಆ ತಮಿಳ್ನಾಡವ್ರಿಗೂ ಎತ್ತಲಿಲ್ಲ. ಇಷ್ಟು ದಿನ ನೀರು ಬಂದೇ ಕೊಡ್ತಾರ್ತಾನೆ, ಅದು ತೊಗೊತಾರೆ, ಕುಡಿತಾರೆ ಅವರು ತಮಿಳ್ನಾಡವರು. ಇವಾಗ ಇಲ್ಲಿ ನಮ್ಗೆ ನೀರಿಲ್ಲ ಅಂದರೆ ಸೌಜನ್ಯಕ್ಕಾಗಿ ಅವ್ರು ನಮ್ಮ ನೀರು ಬೇಡ ಅನ್ನೋದಿಲ್ಲ. ಇವಾಗ ಅವ್ರ ಕಡೆ ಎಲ್ಲ ಡ್ಯಾಮ್ಗಳು ನೀರು ತುಂಬ್ಕೊಂಡಿತ್ತೆ. ಇವಾಗ ಏನಕ್ಕೆ ಬೇಕು? ನಮಗೆ ನೀರಿಲ್ಲ, ನಿಮ್ಗಿಲ್ಲನೂ ನಮ್ಗೆ ಬಿಡು ಅಂತ ಹೇಳಿದ್ರೆ ಇನ್ನೆಷ್ಟು ಅವರು ಸ್ವಾರ್ಥಿಗಳಂತ ತಿಳ್ಕೊಬೇಕು ತಮಿಳ್ನಾಡವರು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ 13ನೇ ತಾರೀಕು ಬಿಡಲ್ಲ. ಬಂದು ಯಶಸ್ವಿಗೊಳಿಸ್ತೀವಿ. ಎಲ್ಲ ಕನ್ನಡ ಪರ, ಕಾರ್ಮಿಕರ ಪರ, ಸ್ಟೂಡೆಂಟ್ಗಳು ಪ್ರತಿಯೊಬ್ಬರು ಸೇರಿ ಕರ್ನಾಟಕ ಬಂದು ಯಶಸ್ವಿಗೊಳಿಸ್ತೀವಿ. ಅಷ್ಟರಲ್ಲಿ ರಾಜ್ಯ ಸರ್ಕಾರ ಒಂದು ದಿಟ್ಟು ನಿಲುವು ಏನಂತ ತೊಗೊಂಡ್ರೆ ನೋಡೋಣ, ಕಾಯ್ದಿದ್ದು ನೋಡ್ತಾ ಇದ್ದೀವಿ. ತಿರ್ಗಾ ದಿನನಿತ್ಯ ಒಂದೊಂದು ಹೋರಾಟಗಳು ತೀವ್ರತೆ ಇದ್ದೇ ಇರುತ್ತೆ ಸರ್ 13ನೇ ತಾರೀಕು. ಹ್ಞೂ ಸರ್, ಇವಾಗ ಏನು ಹೇಳಿದಾರಲ್ಲ, ವಾಟಾಳ್ ನರೇಶ್ ಅವ್ರ ನೇತೃತ್ವದಲ್ಲಿ ನಮ್ಮ ಶಿವರಾಮೇಗೌಡರು ಇರ್ಬೋದು, ಇವರೆಲ್ಲ ಏನು ಹೇಳ್ತಾರೋ ಅವ್ರು ಏನು ಹೇಳ್ತಾರೋ ಅದ್ರ ಜೊತೆಗೆ ನಿಂತ್ಕೊಂಡು ಹೋರಾಟಕ್ಕೆ ಸಜ್ಜಾಗ್ತೀವಿ. ತೀವ್ರವಾಗಿ ಹೋರಾಟ ಅವ್ರ ಜೊತೆಗೆ ನಾವು ಭಾಗಿಯಾಗ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ಹಲವಾರು ಪ್ರಮುಖ ಸಾಹಿತಿಗಳು, ಮುಖಂಡರುಗಳು, ಕನ್ನಡಪರ ಹೋರಾಟಗಾರರು, ದಲಿತ ಸಂಘಟನೆಯರು, ಪ್ರಗತಿಪರರು, ರೈತ ಮುಖಂಡರು, ಹೋರಾಟಗಾರರು 2,000ಕ್ಕೂ ಅಧಿಕ ಸಂಘಟನೆಗಳು ಇವತ್ತು ಬೆಂಬಲವನ್ನು ಸೂಚಿಸಿದ್ದೇವೆ ಕರ್ನಾಟಕ ಬಂದ್ಗೆ. ಹಾಗಾಗಿ ನಮಗೆ ಬಂದು 13ನೇ ತಾರೀಕು ಯಾಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಹಂತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಕೇಂದ್ರ ಸರ್ಕಾರ ಮತ್ತು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ತಮಿಳುನಾಡಿಗೆ ನಮ್ಮ ಪ್ರತಿ ದಿವಸದ ಹೋರಾಟಗಳನ್ನ ತಿಳಿಸ್ತಾ ಇರಬೇಕು. ಆಮೇಲೆ ನಮ್ಮನ್ನು ಅವ್ರು ನೀರು ಕೇಳಬಾರ್ದು. ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ದಾರಿದೀಪವಾಗಲಿ ಅಂತ ಹೇಳ್ಬಿಟ್ಟು 13ನೇ ತಾರೀಕೆ ಬಂದಿಟ್ಟಿರೋದು. ಬೇಕಾದ್ರೆ ನಾಳೆ ಬಂದ್ ಮಾಡ್ಬೋದಾಗಿತ್ತು, ನಾಡ್ದು ಬಂದ್ ಮಾಡೋದು. ಈಗಲೇ ಬಂದ್ ಮಾಡಿ ಅಂತೇಳಿ ಇಡೀ ರಾಜ್ಯ ಸ್ತಬ್ಧ ಆಗಿಬಿಡುತ್ತೆ 1 ಗಂಟೆ ಸಮಯದಲ್ಲಿ. ಏನಂತ ಹೇಳಿದ್ರೆ, ಈ ನಮ್ಮ ಹೋರಾಟ ಮತ್ತು ನಮ್ಮ ನೋವು ಏನಿದೆ ಅದು ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗಬೇಕು, ಮತ್ತು ಆ ಪ್ರಾಧಿಕಾರಗಳಿಗೆ, ಈ ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಇದಾವಲ್ಲ, ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನಿರ್ವಹಣಾ ಮಂಡಳಿಗಳಿದಾವಲ್ಲ, ಎರಡಕ್ಕೂ ಗೊತ್ತಾಗಬೇಕು. ನೀರಿಲ್ಲ, ಅವರು ಎಲ್ಲೋ ಒಂದು 2,000-2,500 ಕಿಲೋಮೀಟ್ರ್ 1,500 ಕಿಲೋಮೀಟ್ರ್ ದೂರದಲ್ಲಿ ಕೂತ್ಕೊಂಡು ಕಾವೇರಿ KRS ಇರೋದು ಮೈಸೂರಲ್ಲಿ, ಅಲ್ಲಿ ಕೂತ್ಕೊಂಡು ನೀರು ಬಿಡಿ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತಂದರೆ ಯಾರು ಒಪ್ಪೋದಕ್ಕೆ ಸಾಧ್ಯ? ಯಾರಾದರೂ ಬಂದು ಸಮೀಕ್ಷೆ ಮಾಡಿದ್ದಾರಾ? ಇಲ್ಲ ತಮಿಳ್ನಾಡಿಂದ ಬಂದು ಸಮೀಕ್ಷೆ ಮಾಡಿದ್ರಾ? ಇಲ್ಲ ದೆಹಲಿಯಿಂದ ಬಂದು ಸಮೀಕ್ಷೆ ಮಾಡಿದ್ರಾ? ಸಮೀಕ್ಷೆ ಮಾಡ್ದೇ ಅವರು ಏಕಾಏಕಿ ನೀರು ಬಿಡಿ ಅಂತ ಹೇಳಿದ್ರೆ ಇದು ಕನ್ನಡಿಗರಿಗೆ ಮರಣ ಶಾಸನ, ಮತ್ತು ಕನ್ನಡಿಗರಿಗೆ ಅವರು ತಮಿಳರ ಕೈಗೊಂಬೆ ಆಗಿದ್ದಾರೆ ಕಾವೇರಿ ನಿರ್ವಹಣಾ ಮಂಡಳಿ ಅಥವಾ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಅಂತ ನಮಗೂ ಒಂದು ಸಂಶಯ, ನನಗೆ ವೈಯಕ್ತಿಕವಾಗಿ ಸಂಶಯ ಬರ್ತಾ ಇದೆ. ಆ ಪ್ರಾಧಿಕಾರದ ಮೇಲೆ ನಮ್ಗೆ ಸಂಶಯ ಇದೆ, ಅವ್ರು ಯಾವುದೋ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕೆಲವೊಂದು ಕಡೆ ಸರ್ಕಾರ ಮನವೊಲಿಸೋದ್ರಲ್ಲಿ ವಿಫಲವಾಯಿತಾ ಅಂತ? ಮನವೊಲಿಸೋದ್ರಲ್ಲಿ ಏನಿಲ್ಲ, ಸರ್ಕಾರ ಏನು ಮಾಡಬೇಕು ಅದು ಮಾಡ್ತಾ ಇದೆ. ಆದರೆ ನಾವು ಸರ್ಕಾರ ಬೆಳಿಬೇಡಿ ಅಂತ ಹೇಳಿದ ಮೇಲೆ, ನಮಗೆ ನೀರಿಗೆ ಹಾಹಾಕಾರ ಇದೆ ಅಂತ ಗೊತ್ತಾದ ಮೇಲೆ ನೀವು ಹೋಗಿ ಇದು ಮಾಡ್ತಿರಲ್ಲ ಅಂತ. ನಿಮಗೆ ಆ ಥರ ಪ್ರೀತಿ ಗೌರವ ಇದ್ದಿದ್ರೆ ಅಲ್ಲಿ ಹೋಗಿ ಪ್ರಧಾನಮಂತ್ರಿಗೆ ಮೇಕೆದಾಟು ಅಣೆ ಕಡೆಗೆ ಅವಕಾಶ ಕೊಡಬೇಡಿ ಅಂತ ಅಲ್ಲಿಗೋಗಿ ಪತ್ರ ಬರೆಯೋದು. ಈ ಅದೇನು ಹೇಳ್ತಾರಲ್ಲ, ಇವ್ರು ಯಾವ ರೀತಿ ಅಂತಂದರೆ ಬಾಯಲ್ಲಿ ಬೆಣ್ಣೆ ಕೈಯಲ್ಲಿ ದೊಣ್ಣೆ ಅಂತ ಹೇಳ್ಬಿಟ್ಟು, ದಯಮಾಡಿ ವಿಜಯ್ ಅವರೇ,
ನೀವು ಇಡೀ ದೇಶದ ಎಲ್ಲ ಕಡೆ ನಿಮ್ಮ ಕಡೆ ಅಭಿಮಾನಿಗಳಿದ್ದಾರೆ, ಈ ರಾಜ್ಯದಲ್ಲೂ ಇದ್ದಾರೆ. ಆದರೆ ನಿಮ್ಮನ್ನು ನಾವೇನೋ ಬೇರೆ ರೀತಿ ತಿಳ್ಕೊಂಡಿದ್ದು, ಆದರೆ ನೀವು ಈ ಥರ ಬೆನ್ನಿಗೆ ಚುರಿ ಹಾಕೋವಂಥ ವ್ಯಕ್ತಿ ಆಗ್ತೀರಾ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ನಿಮಗೆ ಇರ್ತಕ್ಕಂಥ ಗೌರವ ಕಡಿಮೆ ಆಗಿದೆ. ದಯಮಾಡಿ ತಿದ್ದುಕೊಂಡು ನಾಳೆ ಮುಂದಿನ ದಿನಗಳಲ್ಲಾದರೂ ಎಲ್ಲರಿಗೂ ಎಲ್ಲ ಇಡೀ ದೇಶದ ಜನತೆ, ಪ್ರಪಂಚದ ಜನತೆ ಬಗ್ಗೆನೇ ಗೌರವ ಕೊಡಿ. ನಾವು ಬೇಡ ಅಂತ ಹೇಳೋದಿಲ್ಲ. ಪ್ರಪಂಚದ ಜನತೆ ಮನುಷ್ಯರನ್ನ ಕಾಣಿ. ತಮಿಳರು ಮಾತ್ರ ಮನುಷ್ಯರು, ಕನ್ನಡಿಗರು ಪ್ರಾಣಿಗಳನ್ನು ತಿಳ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಕನ್ನಡಿಗರ ಅಂದ ತಕ್ಷಣ ನಾವೇನು ಕೈ ಬೆಳೆ ತಗೊಂಡಿಲ್ಲ. ನಾವು ಯಾವುದೇ ಹೋರಾಟಕ್ಕೂ ಸಿದ್ಧವಾಗಿರ್ತೀವಿ. ಹಾಗಾಗಿ ನಿಮ್ಗೆ ಅಷ್ಟೊಂದು ಸ್ವಾಭಿಮಾನ ಇದ್ದರೆ ಇರ್ತಕ್ಕಂಥ ತಮಿಳರೆಲ್ಲ ಕರ್ಕೊಂಡು ನಿಮ್ಮ ರಾಜ್ಯದಲ್ಲಿ ಇಟ್ಕೊಂಡು ಅವ್ರಿಗೆ ಅಲ್ಲೇ ಅನ್ನ ಅಲ್ಲಿ ಕುಟ್ಕೊಳ್ಳಿ, ನೋಡೋಣಂತೆ ಏನಾಗುತ್ತೆ. ಮುಂದಿನ ದಿನಗಳೇ ನಾವು ಪ್ರತಿಭಟನೆಯನ್ನು ಉಗ್ರವಾಗಿ ಮುತ್ತಿಗೆ ಆಗ್ತಾ ಇದ್ದೀರಲ್ಲ ಸರ್. ಅವ್ರು ಎಲ್ಲಿ ಬರ್ತಾರೆ ಅಲ್ಲಿ ಮುತ್ತಿಗೆ ಹಾಕ್ತೀವಿ. ಹೆಚ್ಚೆಲ್ಲ ಮುತ್ತಿಗೆ ಹಾಕ್ತೀವಿ. ಈ ದೇವರಳ್ಳಿಗೆ ಬಂದು ದೇವರಳ್ಳಿ ಏರ್ಪೋರ್ಟ್ ಮುತ್ತಿಗೆ ಹಾಕ್ತೀವಿ ಅವ್ರು.